ಸಾಮಾನು ತಂದಿದ್ವಿ ಮನೆಗೆ, ಇನ್ನು ಓಪನ್ ಮಾಡಿರಲಿಲ್ಲ. ಈಗ ಓಪನ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಎಣ್ಣೆ ಹಾಕಬೇಕು ಅನ್ನಿಸ್ತು, ಎಣ್ಣೆ ಹಾಕ್ಕೊಂಡ್ರೆ ಎಲ್ಲ ಓಪನ್ ಆಗಿಬಿಟ್ಟಿದೆ. ಇದು ಸೀಲು ಇಲ್ಲ, ಎಲ್ಲ ಓಪನ್ ಆಗಿದೆ. ಇವತ್ತು ಎಣ್ಣೆ ಎಲ್ಲ ಚೆಲ್ಲೋಗಿದೆ, ಓಪನ್ ಆಗಿಬಿಟ್ಟಿತ್ತು. ಮುಚ್ಚಳ ಓಪನ್ ಆಗಿ ಹಿಂಗೆ ಉಲ್ಟಾ ಐತೆ, ಅದು ಸುರಿತೈತೆ. ಇಲ್ಲ ಇವಾಗ ಹಾಕಿದ್ದೀನಿ. ಅದು ನೋಡಿದ್ರೆ ಸದ್ಯ ನೋಡಿದ್ದಕ್ಕೆ ಸರಿ ಆಯಿತು, ಇಲ್ಲ ಅಂದರೆ ಎಲ್ಲ ಸುರಿದೋಗಿರ್ತಿತ್ತು, ಎಲ್ಲ ವೇಸ್ಟ್ ಆಗಿರ್ತಿತ್ತು. ಅವ್ರು ಸರಿಯಾಗಿ ಹಾಕಿಲ್ಲ, ಪ್ಯಾಕ್ ಮಾಡೋರು ಕರೆಕ್ಟಾಗಿ ಹಾಕಬೇಕು ನೋಡಿ. ಆಗಲಿಲ್ಲ ಅಂದರೆ ಈ ಥರ ಎಲ್ಲ ಚೆಲ್ಲೋಗಿ ಸುಮಾರು ಸ್ವಲ್ಪ ಖಾಲಿನೇ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ. ಆಮೇಲೆ ಸೀಲ್ ಹೆಂಗೆ ಓಪನ್ ಆಯಿತು ಸರಿ? ಅದು ಸೀಲ್ ಓಪನ್ ಆಗಿರಬಾರ್ದು ತಾನೆ, ವಸ್ತು ಅಂದರೆ ಸೀಲ್ ಇರುತ್ತೆ ಇಲ್ಲಿ. ಹಿಂಗೆ ಸೀಲ್ ಇದಾಯಿತು ಅಂತ ಗೊತ್ತಿಲ್ಲ. ಈಗ ನೋಡಬೇಕು, ಅಲ್ಲಿ ಕೇಳ್ತೀವಿ ಅಂಗಡಿಗೆ ಹೋಗಿ ಈ ಥರ ಆಗಿದೆ ಅಂತ, ನೋಡೋಣ ಏನಂತಾರೆ ಅಂತ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡ್ತಿದ್ವಿ. ನಿನ್ನೆ ಸಾಮಾನು ತಂದ್ವಿ, ಸಂಜೆ ಆಗಿತ್ತು, ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ಎಲ್ಲ ಓಪನ್ ಮಾಡ್ತಿದ್ದೀನಿ, ಎತ್ತಿಡಬೇಕು. ಇವಾಗ ಕೊಟ್ಟಿರ್ತಾರೆ ಇಲ್ಲಿಂದ ಇಲ್ಲಿಗೆ ಪ್ಯಾಚ್ ಕೊಟ್ಟಿರ್ತಾರೆ, ಅದು ಓಪನ್ ಆಗ್ಬಿಟ್ಟೈತೆ. ಅದ್ರದ್ದು ಪೀಸು ಬಿದ್ದಿಲ್ಲ ಇಲ್ಲಿ, ಮೋಸ್ಟ್ಲಿ ಅಲ್ಲೇ ಏನೋ ನೋಡಿಲ್ಲ ನಾವು, ಸರಿಯಾಗಿ ತಂದಿಲ್ಲ ನೋಡಿ. ಇಲ್ಲಿ ಚೀಲದೊಳಗಡೆನೂ ಇಲ್ಲ ಅದು ಪೀಸು ಕರೆಕ್ಟಾಗಿ. ಅಕಸ್ಮಾತ್ ಇಲ್ಲಿ ಓಪನ್ ಆಗಿದ್ರೆ ಅದು ಅದರೊಳಗಡೆ ಇರ್ತಿತ್ತು, ಅದು ಅಲ್ಲೇ ಓಪನ್ ಆಗಿರೋದು. ನಾವು ನೋಡ್ಕೊಂಬಂದಿಲ್ಲ, ಸುಮ್ಮನೆ ಹಾಕಿಸ್ಕೊಬಂದ್ಬಿಟ್ಟಿದ್ದೀವಿ ಹಂಗೇ. ಅವರು ನೋಡಿಲ್ಲ, ಹಂಗೆ ಹಾಕ್ಬಿಟ್ಟವ್ರೆ. ಈಗ ವಾಪಸ್ ಕೊಡಬೇಕು. ಇದೊಂದು ಸೋಪ್ಗಳೆಲ್ಲ ತಂದಿದ್ದೀವಿ. ಕ್ರೀಮ್ ಸಂತೂರ್ ಆಯಿತು, ಎತ್ತಿಡಬೇಕು. ಇನ್ನಿಲ್ಲ, ಇಷ್ಟಿದೆ. ಇನ್ನು ನನ್ನ ಮಗನಿಗೆ ಹೊಸ ಲ್ಯಾಪ್ಟಾಪ್ ಆರ್ಡ್ರ್ ಮಾಡಿದ್ವಿ ಆನ್ಲೈನಲ್ಲೇ. ಅದು ಬಂತು, ಅನ್ಬಾಕ್ಸಿಂಗ್ ಮಾಡೋದು ತೋರಿಸ್ತಿದ್ದೀವಿ. ಇದು ತುಂಬ ದಿನ ಆಯಿತು ಬಂದು. ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು, ಇವಾಗ ಹಾಕ್ತಿದ್ದೀನಿ ಅದನ್ನು. ಯಾಕೆಂದರೆ ನಿಮ್ಗೆ ಏನಾದರೂ ಅನುಕೂಲ ಆಗಂಗಿದ್ರೆ, ಯಾರಾದರೂ ನಿಮ್ಮ ಮಕ್ಕಳು ತೊಗೊಳಂಗಿದ್ರೆ ತಗೊಳ್ಳಿ ಅಂತ ಅಂದ್ಬಿಟ್ಟು. ಇದ್ರ ಹೆಸ್ರು ಬಂದು ವಿಕ್ಟರ್ HP ಅಂತ ಅಂದ್ಬಿಟ್ಟು, ವಿಕ್ಟಸ್ HP ಅಂತ ಏನೋ ಅನಿಸುತ್ತೆ ಅದು. ನನ್ನ ಮಗ ಚೆನ್ನಾಗಿದೆ ಅಂತಿದ್ದ, ಅದಕ್ಕೆ ತೊಗೊಂಡ್ವಿ. ಮತ್ತು ನಾವು ಅಷ್ಟು ದಿನದಿಂದ ಅವನಿಗೇನು ತೊಗೊಟ್ಟಿರಲಿಲ್ಲ. ಕಾಲೇಜಲ್ಲಿ ಅವನಿಗೆ ಬೇಕು ಅಂತ ಹೇಳಿದ್ದಕ್ಕೆ ಇವಾಗ ತೊಗೊಟ್ವಿ. ಅಂದರೆ ಆಗಲೇ ಅವನಿಗೆ ಈಗ 2 ವರ್ಷದ ಹಿಂದೆಯೇ ತೊಗೊಡ್ಬೇಕಿತ್ತು, ನಾವು ತೊಗೊಳಕ್ಕಾಗಿರಲಿಲ್ಲ. ಈ ಸರಿ ತೊಗೊಟ್ಟಿದ್ದೀವಿ ಅವನಿಗೆ. ಕಾಲೇಜ್ ಕಡೆಯಿಂದನೇ ಹೇಳಿದ್ರಲ್ಲ, ಇನ್ನು ತೊಗೊಟ್ರೆ ಅನುಕೂಲ ಅಂತ ಅಂದ್ಬಿಟ್ಟು ಅದಕ್ಕೆ ತೊಗೊಟ್ಟಿದ್ದೀವಿ ನೋಡಿ. ಆಗಲೇ ನಮ್ಮ ಮನೆಯವ್ರು ತೋರಿಸಿದ್ರು ಸಾಮಾನೆಲ್ಲ ಹೆಂಗೆ ಅರ್ಗಿದೆ ಅಂದರೆ, ಅಡುಗೆ ಮನೆಯಲ್ಲಿ ಸಾಮಾನು ತಂದ್ವಿ, ಬಾಕ್ಸ್ಗೆ ಹಾಕೋಣ ನೋಡಿ. ಎಲ್ಲ ಬೆಳಗ್ತಾಯಿದ್ದೀನಿ, ಪಾತ್ರೆ ಎಲ್ಲ ಸಾಮಾನು ತಂದ್ವಿ, ದಿನಸಿ ಸಾಮಾನು ಅಂಗಡಿಯಿಂದ. ಒಂದು ಬೆಳಗಕ್ಕೆ ಹೋಗಿ ಒಂದು ಅಂಟಾಗಿತ್ತು ಅಂತ ನೋಡಿದೆ, ಆ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಸೆಲ್ಫ್ ಕ್ಲೀನ್ ಮಾಡೋಣ ಅಂತ ಹೋಗಿ ಬಾಕ್ಸ್ ನೋಡಿದೆ, ಖಾಲಿ ಆಗೈತಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ಬಾಕ್ಸ್ ಬೆಳಗ್ಬಿಡೋಣ ಅಂತ ಎಲ್ಲ ತೆಗ್ದಿಟ್ಟೆ. ಈಗ ಅಡುಗೆ ಮನೆ ಪೂರ್ತಿ ಎಲ್ಲ ಹರಡ್ಕೊಬಿಟ್ಟಿದೆ. ಎಲ್ಲ ಪಾತ್ರೆ ಎಲ್ಲ ನೋಡಿ ಇಲ್ಲಿ ಹೆಂಗೆ ಮೆಸ್ಸಾಗಿದೆ. ಎಲ್ಲ ಜೋಡಿಸ್ಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತೊಂಥರ ಕ್ಲೀನಿಂಗ್ ಡೇ ಥರ ಆಗೋಗೋಯಿತು. ಇದೆಲ್ಲ ವಾಶ್ ಮಾಡಬೇಕು, ವಾಶ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಏನಂದರೆ ಒಂದೊಂದ್ಸರಿ ಎಷ್ಟೇ ಬೆಳಗೋಣ ಅಂತ ಅಂದ್ಕೊಂಡ್ರು ಬೆಳಗೋಕ್ಕಾಗಲ್ಲ. ಇನ್ನು ನಾನು ಯುಗಾದಿ ಹಬ್ಬದಲ್ಲೂ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಅದು ನೋಡಿದಾಗೆಲ್ಲ ಅಂಟು ನೋಡಿದಾಗೆಲ್ಲ ಕ್ಲೀನ್ ಮಾಡಬೇಕು ಅನ್ನೋದೇ ಇತ್ತು ಮನಸ್ಸಲ್ಲಿ. ಇನ್ನು ಮಾಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಸುಮ್ಮನೆ ಕೂತ್ಕೋತಿದ್ದೆ. ಅಯ್ಯೋ ಬೆಳಕೊಂಡ್ರಾಯ್ತು ಅಂದ್ಕೊಂಡು ಸುಮ್ಮನಿರ್ತಿದ್ದೆ. ಇವಾಗ ಇದ್ದಕ್ಕಿದ್ದಂಗೆ ನೋಡಿ ಅಷ್ಟೊಂದು ಸಾಮಾನು ತಂದಿದ್ದೀವಿ. ಸಾಮಾನು ತಂದು ಬಾಕ್ಸ್ಗೆಲ್ಲ ಹಾಕಬೇಕು. ಆವಾಗ ನೋಡಿದೆ ಅಂಟಾಗಿತ್ತು, ಮತ್ತು ಖಾಲಿನೂ ಆಗ್ಬಿಟ್ಟಿತ್ತು ಬಾಕ್ಸ್ಗಳೆಲ್ಲ. ಇನ್ನು ಈ ಟೈಮಲ್ಲೇ ಬೆಳಗ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಬೆಳಗಕ್ಕೆ ಶುರು ಹಚ್ಕೊಬಿಟ್ಟೆ. ಹಿಂಗೇ ನಾವು ಬೆಳಗಬೇಕು ಅಂದ್ಕೊಂಡು ಕ್ಲೀನ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಒಂದೊಂದ್ಸರಿ ಆಗಲ್ಲ. ಒಂದೊಂದ್ಸರಿ ಇದ್ದಕ್ಕಿದ್ದಂಗೆ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಬಿಡ್ತೀವಿ. ಯಾರಿಗೆಲ್ಲ ಈ ಥರ ಆಗಿದೆ ಹೇಳಿ? ಒಂದೊಂದ್ಸರಿ ನನಗಂತೂ ಹಿಂಗೇ, ಒಂದೊಂದ್ಸರಿ ಏನಾದರೂ ಅಂಟು ಕಾಣಿಸ್ತು ಅಂದರೆ ತಕ್ಷಣ ಅಲ್ಲಿ ಕ್ಲೀನ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ನನಗೆ ಒಂಥರ ಆಗ್ತಿರುತ್ತೆ. ಎಷ್ಟೇ ಅಂದರೆ ನಮ್ಮನೆ ಏನು ಗೊತ್ತಾ, ವಾರ್ಡ್ರೋಬ್ ಎಲ್ಲ ಇಲ್ವಲ್ಲ, ಅದೊಂಥರ ಎಷ್ಟೇ ಕ್ಲೀನ್ ಮಾಡ್ತಿದ್ರು ಮಧ್ಯೆ ಅಂಟಾಗ್ಬಿಡುತ್ತೆ. ಇಲ್ಲಾಂದ್ರೆ ಮುಚ್ಚಳಗಳೆಲ್ಲ ಅದೆಲ್ಲ ಅಂಟು ಬಿಟ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಅದು ಬೆಳಗೋಕ್ಕೂ ಟೈಮ್ ತೊಗೊಳುತ್ತೆ ಸುಮ್ಮನೆ. ಅದಕ್ಕೇ ನಾನು ಅಲ್ಲಿಂದ ಅಲ್ಲೇ ಬೆಳಗ್ಬಿಡೋದು. ಹಂಗೂ ಈ ಸರಿ ಹಬ್ಬದಲ್ಲಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನನಗೆ. ಅದರಿಂದ ಈ ಸರಿ ಸ್ವಲ್ಪ ಜಾಸ್ತಿ ಗ್ಯಾಪೇ ಆಗೋಯಿತು. ಅದೊಂದು ಸ್ವಲ್ಪ ಇದಾಗಿದ್ದರಿಂದ ಎಲ್ಲ ಇವಾಗ ಮಾಡ್ಕೊಳ್ಳೋಂಗಾಯಿತು ನೋಡಿ.
ನಾವು ಅನ್ಕೋತೀವಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಈಗ ಹಬ್ಬ ಅಲ್ಲ ಏನಿಲ್ಲ, ಸುಮ್ಮನೆ ಕ್ಲೀನ್ ಮಾಡ್ತಿದ್ದೀವಿ. ಇದೇನು ಪರ್ಪಸ್ಫುಲ್ಲಿ ಈ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಂತ ಏನಲ್ಲ. ನನಗೆ ಯಾವಾಗ ಮನಸ್ಸು ಬರುತ್ತೆ, ಯಾವಾಗ ಕ್ಲೀನ್ ಮಾಡಬೇಕು ಅನಿಸುತ್ತೆ ನೋಡ್ತೀನಿ, ಅಂಟಾಗಿರುತ್ತಾ ತಗೊಂಡು ಕ್ಲೀನ್ ಮಾಡ್ತಾ ಇರೋದು ಅಷ್ಟೇ. ಇನ್ನು ಇವಾಗೆಲ್ಲ ರಜೆ ಇರುತ್ತೆ, ಕೆಲವರು ರಜಕ್ಕೆಲ್ಲ ಸುತ್ತಾಡ್ಕೊ ಬಂದಿರ್ತೀರ, ಎಲ್ಲ ಅಂದರೆ ಟೂರು ಟ್ರಿಪ್ಪು ಎಲ್ಲ ಮುಗಿಸ್ಕೊ ಬಂದಿರ್ತೀರ. ಕೆಲವರು ರಜದಲ್ಲೇ ಸ್ಟಾರ್ಟಿಂಗ್ಗೆ ಟೂರು ಟ್ರಿಪ್ಪು ಅಂತ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟಿರ್ತೀರ. ಕೆಲವರು ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಹೋಗ್ತಿರ್ತೀರ. ಇಲ್ಲ ಇನ್ನೇನೋ ರಜೆ ಮುಗ್ದು ಹೋಗ್ಬಿಡುತ್ತೆ, ಇನ್ನೇನೋ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಕೆಲವರು ಮಕ್ಕಳಿಗೆ ತಡಿ ರಜೆ ಇರುತ್ತೆ, ಈಗ ಮಕ್ಕಳು ಇರ್ತಾರೆ, ಹೆಲ್ಪ್ ಮಾಡಿಕೊಡ್ತಾರೆ, ಸ್ವಲ್ಪ ಈ ಟೈಮಲ್ಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀರ. ಹಂಗೆ ಒಬ್ಬೊಬ್ರದ್ದು ಒಂದೊಂಥರ. ಆಮೇಲೆ ಸ್ವಲ್ಪ ಮಕ್ಕಳೂ ಕಲ್ತಂಗೆ ಆಗುತ್ತೆ. ನಾವು ಮಕ್ಳ ಮುಂದೆ ಸ್ವಲ್ಪ ಕೆಲಸ ಮಾಡೋದು ನೋಡಿದ್ರೆ ಇಡೀ ದಿನ ಸ್ಕೂಲು ಅಂತ ಹೋಗ್ತಿರ್ತಾರೆ. ಸ್ಕೂಲ್ ಇದ್ದಾಗ ನಮ್ಮ ಕೆಲಸಗಳು ನೋಡಿರಲ್ಲ, ಸ್ವಲ್ಪ ನಮ್ಮನ್ನು ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಇರ್ತಾರೆ. ಈ ಥರ ಯಾಕೆ ಅಂದರೆ ನಮ್ಮದು ಚಿಕ್ಕದ್ರಲ್ಲಿ ಅಷ್ಟೇ, ಅಮ್ಮ ಅವರು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ನಾವು ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಡ್ತಿದ್ವಿ ಅವ್ರಿಗೆ. ಅದರಿಂದ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಮಕ್ಳ ಮುಂದೆ ಮಾಡೋದ್ರಿಂದ ಈ ಥರ ಮನೆ ಕೆಲಸಗಳು, ಈ ಥರ ವಾಷಿಂಗು ಕ್ಲೀನಿಂಗೆಲ್ಲ ಅವರು ಸ್ವಲ್ಪ ಸಣ್ಣ ಪುಟ್ಟದ್ದು ಕಲ್ತ್ಕೋತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಪಾತ್ರೆ ಎಲ್ಲ ಬೆಳಗಾಯ್ತು ಇಷ್ಟು. ಇನ್ನು ಅದೆಲ್ಲ ಸೋರಿ ಅದನ್ನೆಲ್ಲ ಒರೆಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಕಾಳುಗಳು ತಂದಿರ್ತೀವಲ್ಲ ಸಾಮಾನೆಲ್ಲ ತುಂಬಿಸಿ ಮೇಲಕ್ಕೆ ಇಡಬೇಕು. ಅಲ್ಲಿ ತನಕ ಆಮೇಲೆ ಸಿಗ್ತೀನಿ. ಪಾತ್ರೆನ ಬೆಳಗ್ಬಿಟ್ಟು ಹಾಗೆ ಇಟ್ಬಿಟ್ರೆ ಎಲ್ಲ ಬಟ್ ಥರ ಬಂದ್ಬಿಡುತ್ತೆ. ಅದಕ್ಕೆ ತಕ್ಷಣ ಒರೆಸಿ ಇಟ್ಟರೆ ನೀರೆಲ್ಲ ಇರುತ್ತಲ್ಲ ಆವಾಗಲೇ ಒರೆಸಿಟ್ಬಿಟ್ರೆ ಅದು ಶೈನಿಂಗ್ ಆಗಿರುತ್ತೆ. ಇಲ್ಲ ಅಂದರೆ ಒಂಥರ ಡ್ರಾಪ್ ಕೂತಿರುತ್ತಲ್ಲ ನೀರಿಂದೆಲ್ಲ, ಅದರದ್ದೆಲ್ಲ ಕಲೆ ಹಂಗೆ ಕಾಣಿಸ್ತಿರುತ್ತೆ ಒಣಗಿದ ಮೇಲೆ. ಅದಕ್ಕೆ ತಕ್ಷಣ ಒರೆಸಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ತಕ್ಷಣ ಅಲ್ಲಿಂದ ಅಲ್ಲೇ ಒರೆಸಿ ಎತ್ತಿಟ್ಬಿಟ್ಟೆ. ಇಲ್ಲ ಅಂದರೆ ಏನು ಗೊತ್ತಾ, ಅಂದರೆ ಪಾತ್ರೆ ಬೆಳಗ್ದಂಗೂ ಅನಿಸಲ್ಲ, ಒಂಥರ ಅಷ್ಟೆಲ್ಲ ಕೆಲಸ ಮಾಡಿದ್ರೂ ವೇಸ್ಟ್ ಅಂತ ಅನಿಸುತ್ತೆ. ಒಂಥರ ಸಮಾಧಾನನೇ ಆಗಲ್ಲ ಆ ಥರ ಕ್ಲೀನಾಗಿ ಕಾಣಲಿಲ್ಲ ಅಂದರೆ. ಅದರಿಂದ ಒಂದು ಸ್ವಲ್ಪ ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದಿನದ ತನಕ. ಆಮೇಲೆ ಯಥಾಸ್ಥಿತಿ ಆಗೇ ಆಗುತ್ತೆ. ಯಾಕೆ ಅಂದರೆ ಅದು ಸ್ಟೀಲ್ ಬಾಕ್ಸ್ ಅಲ್ವಾ, ಸ್ವಲ್ಪ ನಾವು ಆ ಕೈಲಿ ಮುಟ್ಬಿಟ್ರೆ ಸಾಕು, ತಕ್ಷಣ ಅದು ಒಂಥರ ಆ ಥರ ಆಗುತ್ತೆ. ತಕ್ಷಣ ಅಲ್ಲಲ್ಲೇ ಒರೆಸ್ಕೋತಾ ಇದ್ದರೆ ಏನೂ ಆಗೋಲ್ಲ. ಇಲ್ಲ ಅಂದರೆ ಒಂದು ಸ್ವಲ್ಪ ಅಂಟಂತೂ ಆಗೋದು ಸಹಜ ಅಡುಗೆ ಮನೇಲಿ. ನಾನಂತೂ ಆನ್ಲೈನ್ ಮಾಡೋದು, ಟಿ ವಿ ನೋಡೋದು, ಆನ್ಲೈನ್ ಮಾಡೋದು, ಫೋನ್ ನೋಡೋದು, ಒಂದು ಸ್ವಲ್ಪ ಬೆಳಗೋದು, ಒರೆಸೋದು, ಇಡೋದು, ಹೋಗಿ ಕೂತ್ಕೊಳ್ಳೋದು, ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಇವತ್ತು ದಿನ ಎಲ್ಲ ಅದೇ ಆಗೋಯ್ತು. ಬೆಳಗೋದೇನೆ ಒರೆಸಿ ಇಟ್ಟಿದ್ದೀನಿ. ಇವೆಲ್ಲ ಪುನಃ ಒರೆಸಿ ಎತ್ತಿಡಬೇಕು. ನೋಡಿ, ಇದು ಕ್ಲೀನ್ ಆಯಿತು. ನಾನು ಆಗಲೇ ವಿಡಿಯೋನೇ ಮಾಡ್ಕೊಳ್ಳಿಲ್ಲ, ಇಷ್ಟ ಆಯಿತು. ಇದೊಂದು ಲೈನ್ ಆಯಿತು. ಇನ್ನು ಮೇಲ್ಗಡೆ ಒಂದು ವಾಶ್ ಮಾಡೋಕ್ಕೆ ಹೋಗಿ ಎಲ್ಲ ಕ್ಲೀನ್ ಮಾಡಾಯಿತು. ಇನ್ನು ಕೆಳಗಡೆ ಸ್ಟೆಪ್ ಏನೂ ಮಾಡಿಲ್ಲ. ಇನ್ನೂ ಹಾಲು ಹೊಡ್ಕೊಬಿಡ್ತು. ಅದಕ್ಕೆ ಪನ್ನೀರ್ ಮಾಡೋಕ್ಕೆ ಸೋರಕ್ಕಿಟ್ಟಿದ್ದೀನಿ, ಸೋರ್ಸೋಕ್ಕೆ. ಆದರೆ ನೀರೆಲ್ಲನೂ ತೆಗೆದಾಕ್ಬಿಟ್ರೆ ಪನ್ನೀರ್ ಆಗುತ್ತೆ. ಇದು ನೋಡಿ, ನೀರೆಲ್ಲ ಸೋರೋಗುತ್ತೆ. ಇದೇ ಪನ್ನೀರ್. ಹಾಲು ಹೊಡ್ಕೊಂಡ್ರೆ ಯಾರು ವೇಸ್ಟ್ ಮಾಡಬೇಡಿ. ಅದೊಂದು ಸ್ವಲ್ಪ ಒಂದು ಕುದಿ ಚೆನ್ನಾಗಿ ಕುದಿಸ್ಬಿಟ್ಟು, ಸ್ಮೆಲ್ ಹೊಟ್ಟೋಗುತ್ತೆ. ಚೆನ್ನಾಗಿ ಕುದಿ ಬಂದರೆ ಕುದಿಸ್ಬಿಟ್ಟು ಹಿಂಗೆ ಸೋರಿಸಿ ಚೆನ್ನಾಗಿ ನೀರಲ್ಲಿ ಒಂದು ಸ್ವಲ್ಪ ತೊಳೆದ್ಬಿಟ್ಟು, ತೊಳೆಯೋದು ಅಂದರೆ ಹಿಂಗೆ ಕೈ ಹಾಕಲ್ಲ, ನೀರು ಇರಿ ಸಾಕು, ಜಸ್ಟ್ ನೀರು ಹೋದರೆ ಸಾಕು. ಆಗ ನೀಟಾಗಿ ನೀರೆಲ್ಲ ಹೊಟ್ಟೋಗುತ್ತೆ. ಹಿಂಗೆ ಇಟ್ಬಿಟ್ರೆ ನೀರೆಲ್ಲ ಹೊಟ್ಟೋಗುತ್ತೆ. ಪನ್ನೀರ್ ರೆಡಿಯಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ, ಆಮೇಲೆ ಯೂಸ್ ಮಾಡ್ಕೋಬೋದು. ಸಮೋಸ ತಗೊಬಂದಿದ್ದಾರೆ. ಮುದ್ದೆ ಸಾಂಬಾರು. ನೋಡಿದ್ರಲ್ಲ, ಇವತ್ತು ಕ್ಲೀನಿಂಗ್ ಡೇನೇ ಆಗಿತ್ತು. ನಿಮ್ಮೆಲ್ರಿಗೂ ಇದನ್ನು ನೋಡಿದ್ರೆ ನಿಮಗೂ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ಬೋದು. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.